ಉತ್ತರ ಕನ್ನಡ ಕ್ಷೇತ್ರ ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಅಬ್ಬರ ಜೋರಾಗಿದೆ. ಮಹಿಳೆಯರಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿಗೆ ಅಭೂತಪೂರ್ವವಾದಂತಹ ಬೆಂಬಲ ಸಿಕ್ಕಿದೆ. ಉತ್ತರ ಕನ್ನಡ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಖಾನಾಪುರ ವಿಧಾನಸಭಾ ಕ್ಷೇತ್ರ. ಅಂಜಲಿ ನಿಂಬಾಳ್ಕರ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ. ಅದು ಈ ಹಿಂದೆ ಶಾಸಕರಾಗಿ ಬಹಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮಹಿಳೆಯರು ನೆನಪಿಟ್ಟು ಈಗ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ನಮಗೆ ಸಹಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಜಲಿ ಶಾಸಕಿಯಾಗಿದ್ದಾಗ ಅದ್ಭುತವಾಗಿ ನಮ್ಮ ಕೆಲಸ ಮಾಡಿದ್ದಾರೆ. ರಸ್ತೆ ಮಾಡಿಕೊಟ್ರು, ಆಸ್ಪತ್ರೆ, ಶಾಲೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ, ಮನೆಗೆ ಬಂದು ನಮ್ಮ ಸಮಸ್ಯೆ ಏನು ಅಂತ ಕೇಳಿದ್ದಾರೆ. ಹಾಗಾಗಿ ಈ ಬಾರಿ ನಮ್ಮ ಓಟ್ ಅಂಜಲಿ ನಿಂಬಾಳ್ಕರ್ಗೆ ಅಂತ ಮತದಾರರು ಹೇಳ್ತಾ ಇದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಪ್ರಚಾರ ಭರಾಟೆ ಜೋರಾಗಿದೆ. ಅದರಲ್ಲೂ ಮಹಿಳಾ ಮತದಾರರು ಈ ಬಾರಿ ಅಂಜಲಿ ನಿಂಬಾಳ್ಕರ್ಗೆ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಗಟ್ಟಿ ಧ್ವನಿಯಾಗಿ ಎಲ್ಲ ಕಡೆಗಳಲ್ಲಿ ಹೋಗಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ಕೇಳಿದ್ರೆ, ಯಾಕಂದರೆ ಅಲ್ಲಿ ಹಾಲಿ ಸಂಸದರು 5 ಬಾರಿ ಆಯ್ಕೆಯಾದರೂ ಕೂಡ ನಮ್ಮ ಸಮಸ್ಯೆಯನ್ನು ಕೇಳಿಲ್ಲ, ನಮ್ಮ ಗ್ರಾಮಕ್ಕೆ ಬಂದಿಲ್ಲ, ನಮ್ಮ ಕಡೆ ಮುಖ ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರನ್ನು ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸರ್ಕಾರದ ಗ್ಯಾರಂಟಿಗಳನ್ನು ನೆನೀತಾ ಇದ್ದಾರೆ. ಹೌದು, ನಮಗೆ ಅಕೌಂಟ್ಗೆ 2,000 ಬಂತು, ಫ್ರೀ ಅಕ್ಕಿ ಬಂತು, 5 kg ಅಮೌಂಟ್ ಬಂತು, ವಿದ್ಯುತ್ ಬರ್ತಾ ಇದೆ, ಯುವ ನಿಧಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ನಮಗೆ ಅನುಕೂಲ ಮಾಡಿದೆ, ಯೋಜನೆಗಳಿಂದ ನಮ್ಮ ಇಡೀ ಕುಟುಂಬಕ್ಕೆ ಸಹಾಯ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಅಂಜಲಿ ನಿಂಬಾಳ್ಕರ್ ಅವರು ಈ ಹಿಂದೆ ಖಾನಾಪುರದ ಶಾಸಕಿಯಾಗಿ ಮಾಡಿದಂಥ ಕೆಲಸಗಳು ಕೂಡ ಕೈ ಹಿಡಿಯೋ ಸಾಧ್ಯತೆಗಳಿದ್ದಾವೆ. 2,000 ರೂಪಾಯಿ ಓಟ್ ಹಾಕುದು, ನಾವು ಕಾಂಗ್ರೆಸ್ಗೆ ಓಟ್ ಹಾಕುದು. ಗ್ಯಾರಂಟಿ ಯೋಜನೆಗಳೆಲ್ಲ ಸಿಗ್ತಾ ಇದೆ ತಮಗೆ? ನಮ್ಗೆ ಸಿಕ್ತಿತ್ತು. ಅಂಜಲಿ ನಿಂಬಾಳ್ಕರ್ ಓಟ್ ಹಾಕ್ತೀರಾ? ಅಂಜಲಿ ನಿಂಬಾಳ್ಕರ್ಗೆ ಓಟ್ ಹಾಕುದು. ಕಾಗೇರಿಗೆ ಹಾಕೋದಿಲ್ಲ? ಕಾಗೇರಿಗೆ ಹಾಕುದಿಲ್ಲ ನಾವು. ಯಾಕೆ? ಎಂತಕ್ಕೆ ಹಾಕುದಿಲ್ಲ. ನಮ್ಗೆ ಯಾರು ಸವಲತ್ತು ಮಾಡಿ ಅವ್ರಿಗೆ ಹಾಕುದು. ಅವ್ರಿಗೆ ಸರ್ಕಾರ ಚೆನ್ನಾಗಿ ನೋಡ್ಕೊಂಡಿದ್ದೆ ನಿಮ್ಮನ್ನ? ನೋಡ್ಕೊಂಡು ಹೋಗಿ ಅವ್ರಿಗೆ ಓಟ್ ಹಾಕುದು ನಾವು. ಮೋದಿಗೆ ಓಟ್ ಹಾಕೋದಿಲ್ಲ? ಇಲ್ಲ, ಮೋದಿ ಓಟ್ ಹಾಕುದಿಲ್ಲ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ? ನಮ್ಗೆ ಯಾರು ಸವಲತ್ತು ಮಾಡಿ ಅವರಿಗೆ ನಾವು ಓಟ್ ಹಾಕುದು. ಹೀಗಾಗಿದ್ರೆ ಚುನಾವಣೆ ಈ ಸರಿಗೆ ಕಾಂಗ್ರೆಸ್ ಪರವಾಗಿ ನಡೀತಿದೆ ಸರ್. ಯಾಕೆಂತಂದ್ರೆ ಬಿಜೆಪಿ ಇಲ್ಲಿ ಕ್ಯಾಂಡಿಡೇಟ್ ಅಷ್ಟು ಸಮರ್ಥವಾದ ಕ್ಯಾಂಡಿಡೇಟ್ ಇಲ್ಲ. ಮತ್ತು ಕಾಂಗ್ರೆಸ್ನ ಈ ಸರಿಗೆ ಏನಂತಂದ್ರೆ ಭಾಗ್ಯ ಏನು ಕೊಟ್ಟಿದ್ರೆ ಅದು ತಳಮಟ್ಟದಲ್ಲಿ ಪ್ರತಿಪಾದನೆ ಆಗದೆ. ಯಾಕಂತಂದ್ರೆ ಮಹಿಳೆಯರಿಗೆ ಸಬಲೀಕರಣಕ್ಕೆ ಒಂದು ಬುನಾದಿ ಆದಂಗಾಗಿದೆ. ಯಾಕೆಂತಂದ್ರೆ ಮಹಿಳೆಯರು ಮನೆಯನ್ನು ನಿಭಾಯಿಸುವವರು ಮತ್ತು ಬಾಕಿ ಆರ್ಥಿಕವಾಗಿ ನಿರ್ವಹಣೆಯಲ್ಲಿ ಭಾಗವಹಿಸುವವರು ಮಹಿಳೆಯರೇ ಆದ್ರಿಂದ ಈ ವರ್ಷ